ನಮಸ್ಕಾರ ಎಲ್ಲರಿಗೂ. ಮೊದಲನೆಯದಾಗಿ ನಿಮಗೆ ಮತ್ತು ನಿಮ್ಮ ಕುಟುಂಬಕ್ಕೆ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು. 2025 ಮುಗಿದು 2026 ಬಂದಿದೆ. ಹೊಸ ವರ್ಷ, ಹೊಸ ಭರವಸೆಗಳು ಮತ್ತು ಹೊಸ ಕನಸುಗಳು. ಈ ವಿಡಿಯೋನಲ್ಲಿ ನಾವು ಹೋದ ವರ್ಷದ ನೆನಪು ಮತ್ತು ಈ ವರ್ಷದ ನಮ್ಮ ಸಂಕಲ್ಪಗಳ ಬಗ್ಗೆ ಮಾತನಾಡೋಣ ಬನ್ನಿ. 2025 ನಮ್ಮೆಲ್ಲರಿಗೂ ಒಂದು ಥರ ಏಳು ಬೀಳುಗಳ ವರ್ಷ. ಅಂದರೆ ಕೆಲವು ಸತಿ ನಾವು ಸೋತಿದ್ದೀವಿ, ಕೆಲವು ಸತಿ ಗೆದ್ದಿದ್ದೀವಿ. ಆದರೆ ಮುಖ್ಯ ವಿಷಯ ಏನು ಗೊತ್ತಾ, ನಾವು ಕಲಿತಿದ್ದೇ ಜಾಸ್ತಿ. ಸೋತಾಗ ಹೇಗಿರಬೇಕು ಮತ್ತು ಗೆದ್ದಾಗ ಹೇಗೆ ಅದನ್ನು ಸಂಭ್ರಮಿಸಬೇಕು ಅನ್ನೋದನ್ನು ಈ ವರ್ಷ ನಮಗೆ ಕಲಿಸಿದೆ. ಹೋದ ವರ್ಷದ ಎಲ್ಲ ಕ್ಷೋಭೆಗಳನ್ನು ಅಲ್ಲಿ ಬಿಟ್ಟು ಬರೀ ಒಳ್ಳೆಯ ನೆನಪುಗಳನ್ನು ಮಾತ್ರ ಜೊತೆಯಲ್ಲಿ ತೆಗೆದುಕೊಂಡು ಮುಂದೆ ಹೋಗೋಣ. ಏನಂತೀರಾ? ಈಗ ಬರೋಣ ಹೊಸ ವರ್ಷಕ್ಕೆ, ಅಂದರೆ 2026. ಪ್ರತಿ ವರ್ಷ ನಾವು ಜಿಮ್ಗೆ ಹೋಗ್ತೀನಿ, ಡಯಟ್ ಮಾಡ್ತೀನಿ ಅಂತ ರೆಸೊಲ್ಯೂಷನ್ಸ್ಗಳನ್ನು ತಗೊತೀವಿ. ಆದರೆ ಅವು ಜನವರಿ ಎಂಡ್ಗೆ ಮುಗಿದು ಹೋಗುತ್ತೆ. ಈ ಸಲ ಆ ತಪ್ಪು ಮಾಡೋದು ಬೇಡ. 2026ರಲ್ಲಿ ನಮಗೆ ಬೇಡದಿರುವುದು ಬಿಗ್ ರೆಸೊಲ್ಯೂಷನ್ಸ್ ಅಲ್ಲ, ಸ್ಮಾಲ್ ಸ್ಟೆಪ್ಸ್. ಫಸ್ಟ್ ಒನ್, ಆರೋಗ್ಯ. ದಿನಕ್ಕೆ 15ರಿಂದ 20 ನಿಮಿಷ ನಮಗಾಗಿ ಎತ್ತಿಟ್ರೆ ತಪ್ಪೇನಿದೆ? 2026ರಲ್ಲಿ ನಾವು ಆರೋಗ್ಯಕ್ಕೆ ಒತ್ತು ಕೊಡೋಣ. ಎರಡನೆಯದು ಖುಷಿ. ನಮಗೆ ಯಾವ ವಿಷಯದಲ್ಲಿ ಇಷ್ಟವಿರುತ್ತದೆಯೋ ಅದೇ ವಿಷಯದಲ್ಲಿ ನಾವು ತೊಡಗೋಣ. ಮೂರನೆಯದು ಕೃತಜ್ಞತೆ. ನಮಗೆ ಏನಿದೆಯೋ ಅದರಲ್ಲೇ ನಾವು ತೃಪ್ತಿ ಪಡೋಣ. ಕೊನೆಯದಾಗಿ ಹೇಳೋದಾದರೆ, ಈ ವರ್ಷ ನಿಮ್ಮ ಎಲ್ಲ ಕನಸುಗಳು ನನಸಾಗಲಿ. ಯಾರು ಒಂಟಿಯಾಗಿದ್ದೀರಾ, ಯಾರಿಗೆ ಕಷ್ಟ ಇದೆಯೋ ಎಲ್ಲರಿಗೂ ಒಳ್ಳೆಯದಾಗಲಿ. ಎಲ್ಲರ ಬದುಕಲ್ಲಿ ಆನಂದ ಮನೆ ಮಾಡಲಿ. ಹಾಗೆ 2026ರಲ್ಲಿ ನೀವು ಅಂದುಕೊಂಡಿದ್ದೆಲ್ಲವೂ ಆಗಲಿ. ಭಗವಂತನ ಕೃಪೆ ನಮ್ಮ ಮೇಲೆ ಸದಾ ಇರಲಿ. 2026 ಈಸ್ ಗೋಯಿಂಗ್ ಟು ಬಿ ಯುವರ್ ಇಯರ್. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ. ನಿಮ್ಮ ಈ ವರ್ಷದ ಒಂದು ಗೋಲ್ ಏನು ಅನ್ನೋದನ್ನು ಕಮೆಂಟ್ನಲ್ಲಿ ತಿಳಿಸಿ. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ನಮಸ್ಕಾರ.